ಶಿವಾಯ ನಮಃ ಶಿವಾಯ ಓಂ ನಮಃ ಶಿವಾಯ. ಹರ ಹರ ಶಿವ ಶಿವ ಶಂಭೋ ಶಂಕರ ನಂಜುಂಡೇಶನ ಶರಣು. ಹರ ಓಂ ನಮಃ ಶಿವಾಯ. ಶಿವ ಶಿವ ಹರ ಹರ ಹೇಮಕೂಟಧರ ವಿರೂಪಾಕ್ಷನೇ ಶರಣು. ಶಿವ ಓಂ ನಮಃ ಶಿವಾಯ. ಶ್ರೀ ಅನ್ನಪೂರ್ಣೇಶ್ವರಿ ಕ್ಷೇತ್ರ ಕೂಡಿಯಡ್ಕ ಹೊಸನಾಡು ದೇವಸ್ಥಾನವು ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿರುವ ದೇವಸ್ಥಾನಗಳ ಒಂದು ನೂತನ ಇತಿಹಾಸ ಬರೆದ ದೇವ ಮಂದಿರವಾಗಿದೆ. ಮೂಡಬಿದ್ರೆಯ ಅಲಂಗಾರ್ನಿಂದ ಬೆಳ್ಮಣ್ಣಿಗೆ ಹೋಗುವ ರಸ್ತೆಯಲ್ಲಿ 5 ಕಿಲೋಮೀಟರ್ ಅಥವಾ ಕಾರ್ಕಳ ಪಡುಬಿದ್ರಿಯ ಬೆಳ್ಮಣ್ಣಿ ಮೂಲಕ ಮುಂಡ್ಕೂರು ಸಚ್ಚರಿಪೇಟೆಯ ಹಾದಿಯಲ್ಲಿ 17 ಕಿಲೋಮೀಟರ್ ದೂರದಲ್ಲಿ ರಸ್ತೆಗೆ ತಾಗಿಯೇ ಇರುವ ಈ ಕ್ಷೇತ್ರವು ಅತ್ಯಂತ ಪ್ರಸಿದ್ಧಿಯಾಗಿದೆ. ಬಹಳ ಹಿಂದಿನಿಂದಲೂ ದಾನ ಧರ್ಮಗಳಿಗೆ ಹೆಸರುವಾಸಿಯಾದ ಕೂಡಿಯಡ್ಕ ಹೆಗ್ಗಡೆ ಮನೆತನದ ಶ್ರೀ ಮುತ್ತಯ್ಯ ಹೆಗ್ಗಡೆ ಮತ್ತು ಶ್ರೀಮತಿ ಅಪ್ಪಿ ಹೆಗ್ಗಡತಿ ದಂಪತಿಗಳ ಕಿರಿಯ ಮಗನಾದ ಶ್ರೀ ಜಯರಾಮ ಹೆಗ್ಗಡೆ ಈ ದೇವಸ್ಥಾನದ ಸಂಸ್ಥಾಪಕ ಮೊಕ್ತೇಸರರು. ಸುಮಾರು 7 ಎಕರೆ ವಿಸ್ತಾರ ಜಾಗದಲ್ಲಿ ನಿರ್ಮಿಸಲಾದ ಭವ್ಯ ಮಂದಿರದ ಹೊರಭಾಗದಲ್ಲಿ ಸ್ವಾಗತ ದ್ವಾರ ದಾಟಿ ಮುಂದೆ ನಡೆದರೆ ದಾರಿಯ 2 ಬದಿಯುದ್ದಕ್ಕೂ ನಿರ್ಮಿಸಲಾದ ನಯನ ಮನೋಹರವಾದ ಉದ್ಯಾನವನವಿದೆ. ಇಡೀ ಕೂಡ್ಯಡ್ಕ ಗ್ರಾಮವು ಪ್ರಕೃತಿ ದೇವಿಯೇ ಮೈತಳೆದು ಬಂದಂತಿರುವ ರಮ್ಯ ಪ್ರಾಕೃತಿಕ ನೋಟ ನಮ್ಮನ್ನು ಬೆರಗುಗೊಳಿಸಿದರು. ಅದನ್ನೂ ನಾಚಿಸುವ ಸುಂದರ ಉದ್ಯಾನವನವು ನಮ್ಮನ್ನು ಮೂಕವಿಸ್ಮಿತರನ್ನಾಗಿ ಮಾಡುತ್ತದೆ. ಶ್ರೀ ಅನ್ನಪೂರ್ಣೇಶ್ವರಿ ಕ್ಷೇತ್ರದ ಹೊರಭಾಗವು ಅತ್ಯಂತ ಸುಂದರವಾಗಿ ಕಂಗೊಳಿಸುತ್ತಿದೆ. ಎಲ್ಲ ದೇವಸ್ಥಾನಗಳ ಮುಂಭಾಗದಲ್ಲಿರುವಂತೆ ಇಲ್ಲಿ ಧ್ವಜಸ್ತಂಭವಿಲ್ಲ. ಆದರೂ 2 ಕಲ್ಪವೃಕ್ಷಗಳು ಧ್ವಜಸ್ತಂಭದ ಜಾಗದಲ್ಲಿ ತಮ್ಮ ಮಹತ್ವವನ್ನು ಎತ್ತಿ ಹಿಡಿದಿವೆ. ಸುಮಾರು 6000 ಚದರ ಅಡಿ ವಿಸ್ತೀರ್ಣದಲ್ಲಿ ನಿರ್ಮಿಸಲಾದ ಅನ್ನಪೂರ್ಣ ಅನ್ನಛತ್ರವಿದೆ. ಏಕಕಾಲಕ್ಕೆ 900 ಜನಕ್ಕೂ ಮಿಕ್ಕಿ ಊಟ ಮಾಡಬಹುದಾದ ಭೋಜನ ಶಾಲೆ ಇದಾಗಿದೆ. 1300 ಆಸನಗಳಿಂದ ಕೂಡಿದ ನೂತನ ಸಭಾಭವನದ ಕಾಮಗಾರಿ ನಿರ್ಮಾಣಗೊಳ್ಳುತ್ತಿದೆ. ಪಕ್ಷಿಧಾಮವೂ ಶ್ರೀ ಕ್ಷೇತ್ರದಲ್ಲಿದ್ದು ಅಸಂಖ್ಯಾತ ವಿವಿಧ ಜಾತಿಯ ಪಕ್ಷಿಗಳು ಇಲ್ಲಿ ಸ್ವಚ್ಛಂದವಾಗಿ ವಿಹರಿಸುತ್ತಿವೆ. ಬಾನಂಗಳದಲ್ಲಿ ಮೋಡಗಳು ಆಡುವುದನ್ನು ನೋಡಿ ಆನಂದಪಟ್ಟ ಹಾಗೂ ಉತ್ತೇಜನಗೊಂಡ ನವಿಲೊಂದು ತನ್ನ ಗರಿಬಿಚ್ಚಿ ಕುಣಿಯುತ್ತಿದೆ. ಮರದ ಮೇಲೆ 100 ಪಕ್ಷಿಗಳು ಹಾಡುತ್ತಾ ಕೊಂಬೆಯಿಂದ ಕೊಂಬೆಗೆ ಹಾರುವುದನ್ನು ನೋಡುವಾಗ ಇದೊಂದು ಪುರಾಣ ಕಾಲದ ಯುಗಗಳನ್ನು ನೆನಪಿಸುತ್ತದೆ. ಇಲ್ಲಿ ಪ್ರಾಣಿ ಸಂಗ್ರಹಾಲಯ ಕೂಡ ಇದೆ. ಕುದುರೆ ಲಾಯದಲ್ಲಿ ಕುದುರೆಗಳು, ಜಿಂಕೆ, ಕಡವೆಗಳಲ್ಲದೆ ಹಸುಗಳು ಮುಂತಾದ ಪ್ರಾಣಿಗಳಿವೆ. ಶ್ರೀದೇವಿಯ ಉಪಾಸನೆಯ ಹಾಡುಗಳನ್ನು ಕೇಳಿ ಗಜರಾಣಿ ಲಕ್ಷ್ಮಿಯು ತಾನೇ ಮೈಮರೆತು ನೃತ್ಯ ಮಾಡುತ್ತಿರುವ ಲಕ್ಷ್ಮಿ ಎಂಬ ಆನೆ ನೋಡುಗರನ್ನು ಚಕಿತಗೊಳಿಸುತ್ತದೆ. ದೂರ ದೂರದ ಊರಿನಿಂದ ಶ್ರೀಕ್ಷೇತ್ರಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ತೊಂದರೆಯುಂಟಾಗದಂತೆ ಸುಸಜ್ಜಿತವಾದ ಶ್ರೀಕೃಷ್ಣ ಎಂಬ ಅತಿಥಿ ಗೃಹವಿದೆ. ಉಡುಪಿಯ ಶ್ರೀಕೃಷ್ಣ ದೇವಾಲಯದಲ್ಲಿ ಜನ್ಮಾಷ್ಟಮಿಯ ಸಂದರ್ಭದಲ್ಲಿ ಕುಣಿದು ಕುಪ್ಪಳಿಸಿದ ಹುಲಿವೇಷಧಾರಿಗಳು ನಾಡಿಗೆ ಇಳಿದು ಮನೆ ಮನೆಗೆ ದೈವಸ್ಥಾನಗಳಿಗೆ ಹೋಗಿ ಕುಣಿದು ಜನರನ್ನು ರಂಜಿಸುವುದು ತುಳುನಾಡಿನ ಸಂಪ್ರದಾಯಗಳಲ್ಲೊಂದು. ಶ್ರೀಕ್ಷೇತ್ರದಲ್ಲೂ ಹುಲಿವೇಷಧಾರಿಗಳು ಕುಣಿದು ಕುಪ್ಪಳಿಸಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸುತ್ತಿರುವುದು. ಹರಕೆ ಕಾಣಿಕೆಗಳನ್ನು ಒಪ್ಪಿಸುವ ಭಕ್ತರಿಗಾಗಿ ಬೇಕಾದ ವಸ್ತುಗಳು ಹೊರ ಪ್ರಾಕಾರದ ಸೇವಾ ಕೇಂದ್ರದಲ್ಲಿ ದೊರೆಯುತ್ತವೆ. ಇಲ್ಲಿಯ ಸೇವಕರು ನಮ್ರತೆಯಿಂದ, ಪ್ರೀತಿ ಭಕ್ತಿಯಿಂದ ಭಕ್ತರನ್ನು ಎದುರುಗೊಂಡು ಅವರು ಇಚ್ಛಿಸುವ ಸೇವೆಯನ್ನು
ಶ್ರೀ ಅನ್ನಪೂರ್ಣೇಶ್ವರಿಗೆ ಅರ್ಪಿಸಲು ಸಹಕರಿಸುತ್ತಾರೆ. ದೇವಾಲಯದ ಒಳಭಾಗಕ್ಕೆ ಬಂದಾಗ ಹೊರಪ್ರಾಕಾರದ ಮುಖ್ಯ ದ್ವಾರದಲ್ಲೇ ಶ್ರೀದೇವಿಯ ದರ್ಶನವಾಗುತ್ತದೆ. ತೀರ್ಥ ಮಂಟಪ ದ್ವಾರಕ್ಕೆ ಬಂದಾಗ ಅಕ್ಕಪಕ್ಕದಲ್ಲಿ 2 ಸಿಂಹಗಳ ಪ್ರತಿಮೆಗಳಿದ್ದು ಮಧ್ಯಭಾಗದಲ್ಲಿ ತಾಮ್ರದಿಂದ ನಿರ್ಮಿಸಿದ ಬಸವನ ಪ್ರತಿಮೆಯ ಕಾಣಿಕೆ ಹುಂಡಿ ಇದೆ. ಶಿಲಾ ಕೌಶಲ್ಯದಿಂದಲೇ ಚಿತ್ರಿಸಲಾದ ಅಷ್ಟಲಕ್ಷ್ಮಿಯರು ಸೊಗಸಾಗಿ ಮೂಡಿಬಂದಿದ್ದಾರೆ. ವಿಶಿಷ್ಟ ಶೈಲಿಯ ತುಳಸಿ ಕಟ್ಟೆ ತುಂಬಾ ಸುಂದರವಾಗಿ ಮೂಡಿಬಂದು ಕಲಾವಿದನ ಪ್ರೌಢಿಮೆಯನ್ನು ಬಿಂಬಿಸುತ್ತದೆ. ಶ್ರೀ ಪ್ರಸನ್ನ ಗಣಪತಿಯ ಆರಾಧನೆ ನೆರೆದ ಭಕ್ತರು ಭಕ್ತಿ ಭಾವದಿಂದ ತಲ್ಲೀನರಾಗಿದ್ದಾರೆ. ಪ್ರಸನ್ನ ಗಣಪತಿಗೆ ಮಹಾಮಂಗಳಾರತಿ ನಡೆಯುತ್ತಿದೆ. ಗಣಪತಿಯ ಬಲಭಾಗದಲ್ಲಿ ನೆಲ್ಲಿಕಾರು ಶಿಲೆಯಲ್ಲಿ ಸಾಕಾರಗೊಂಡ ನಾಗದೇವರಿದ್ದಾರೆ. ಇಲ್ಲಿ ನಾಗತಂಬಿಲ, ಆಶ್ಲೇಷ ಬಲಿ ಮುಂತಾದ ಪೂಜೆಗಳು ನಡೆಯುತ್ತವೆ. ನಾಗದೇವರಿಗೆ ಪಂಚಾಮೃತ ಅಭಿಷೇಕ ಮಾಡಿ ಅರ್ಚಿಸಿದ ನಂತರ ಮಹಾಮಂಗಳಾರತಿ ನಡೆಯುತ್ತದೆ. ಆಂಜನೇಯ ದೇವರಿಗೆ ರಜತ ಹೊದಿಕೆ ಇದೆ. ಪವಮಾನ ಕಲಶಾಭಿಷೇಕ, ವಡಮಾಲ ಪೂಜೆ, ರಂಗಪೂಜೆ ಇತ್ಯಾದಿಗಳನ್ನು ಆಂಜನೇಯ ದೇವರಿಗೆ ಭಕ್ತರು ಸಲ್ಲಿಸುತ್ತಾರೆ. ಬೆಳಗಿನ ಜಾವ ನವಗ್ರಹಗಳ ಆರಾಧನೆ ನಡೆದು ಪೂಜೆಯಾಗುತ್ತದೆ. ಬೆಳಗಿನ ಜಾವದಲ್ಲಿ ಶ್ರೀದೇವಿಗೆ ನಿರ್ಮಲ ಪೂಜೆ ನಡೆಯುತ್ತದೆ. ಈ ಸಂದರ್ಭದಲ್ಲಿ ಶ್ರೀದೇವಿಯು ಅಲಂಕಾರರಹಿತಳಾಗಿರುತ್ತಾಳೆ. ಹೊಸನಾಡಿನ ಅನ್ನಪೂರ್ಣೆ, ಹೊಸನಾಡಿನ ಅನ್ನಪೂರ್ಣೆ, ಹೊಸನಾಡಿನ ಅನ್ನಪೂರ್ಣೆ. ತಾಯೇ ಕಾಯೇ ಪ್ರೇಮದಿ ಪೊರೆಯೇ, ತಾಯೇ ಕಾಯೇ ಪ್ರೇಮದಿ ಪೊರೆಯೇ. ಜಗವಂದಿತೆಯೇ ಶಾಸ್ತ್ರ ಸಂಪೂಜಿತೆಯೇ, ತ್ರಿಜಗವಂದಿತೆಯೇ ಶಾಸ್ತ್ರ ಸಂಪೂಜಿತೆಯೇ. ಪರಮೇಶನ ಅರಸಿಯೇ ಹರಸುತ ನೀನು ಎನಗೊಲಿಯೇ, ಪರಮೇಶನ ಅರಸಿಯೇ ಹರಸುತ ನೀನು ಎನಗೊಲಿಯೇ. ಸಂತಾಪ ಹರಿಸಿ ಶಾಂತಿಯ ಪ್ರಭೆ ಬೀರೆ, ಸಂತಾಪ ಹರಿಸಿ ಶಾಂತಿಯ ಪ್ರಭೆ ಬೀರೆ. ಸದಯಾ ಭರಿತೆ ನಿರ್ಮಲ ಚರಿತೆ ವಂದನ
ಅನ್ನಪೂರ್ಣೆ ತಾಯೇ ತಾಯೇ ಪ್ರೇಮದಿ ಪೊರೆಯೇ. 1992ರಲ್ಲಿ ಶ್ರೀಯುತ ಜಯರಾಮ ಹೆಗ್ಗಡೆಯವರು ಮಡದಿ ಮಕ್ಕಳೊಂದಿಗೆ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಯಾತ್ರೆಗೆ ಹೋದಾಗ ಕುಟುಂಬ ದೇವತೆಯಾದ ಅನ್ನಪೂರ್ಣೇಶ್ವರಿಗೆ ತಾನೂ ಒಂದು ದೇವಸ್ಥಾನ ಕಟ್ಟಬೇಕೆನ್ನುವ ಪ್ರೇರಣೆಗೆ ಒಳಗಾದರು. ಅವರು ಹಿಂದೆ ನೋಡದೆ ಹಿಂದೆ ಹಿಂದೆ ಬಂದಾಗ ತಾವೇಕೆ ಹಿಂದೆ ಹಿಂದೆ ಬರುತ್ತಿದ್ದೀರಿ ಎಂದು ಪತ್ನಿ ಪ್ರಶ್ನಿಸಿದಾಗ ನನ್ನ ಮುಂದೆ ದೇವಿಯು ಬರುತ್ತಿದ್ದಾಳೆ ಎಂದರಂತೆ. ಮುಂದೆ ಅವರು ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿದ್ದ ಕೀರ್ತಿಶೇಷ ವೇದಮೂರ್ತಿ ಗೋಪಾಲಕೃಷ್ಣ ಅಸ್ರಣ್ಣರ ಮಾರ್ಗದರ್ಶನದಿಂದ ಶ್ರೀ ಕ್ಷೇತ್ರದಲ್ಲಿ ಕನ್ಯಾಕುಮಾರಿಯ ಶ್ರೀ ವಿವೇಕಾನಂದ ಶಿಲಾಸ್ಮಾರಕ ನಿರ್ಮಿಸಿದ ಖ್ಯಾತ ಶಿಲ್ಪಶಾಸ್ತ್ರಜ್ಞ ಶ್ರೀ ಎಸ್.ಕೆ. ಆಚಾರ್ಯರ ಪುತ್ರ ದಕ್ಷಿಣಾಮೂರ್ತಿ ಅವರಿಂದ ದೇವಾಲಯದ ವಾಸ್ತು ವಿನ್ಯಾಸ ಸಂಯೋಜನೆಗೊಂಡಿತು. ಬೆಂಗಳೂರಿನ ಓಕುಳೀಪುರದ ಖ್ಯಾತ ಲೋಹಶಿಲ್ಪಿ ಶ್ರೀ ಹೊನ್ನಪ್ಪ ಆಚಾರ್ ಎಂಬುವವರು ಒಂದೇ ಬಾರಿಗೆ ಎರಕ ಹೊಯ್ದ 550 ಕಿಲೋಗ್ರಾಂ ಭಾರವಿರುವ 5 ಅಡಿ ಎತ್ತರದ ಮೂರ್ತಿಯನ್ನು ನಿರ್ಮಿಸಿದರು. ಚತುರ್ಭುಜೆಯಾಗಿರುವ ಈಕೆ ಮೇಲ್ಮುಖದ ಹಸ್ತಗಳಲ್ಲಿ ಎಡಗೈಯಲ್ಲಿ ಶಂಖ, ಬಲಗೈಯಲ್ಲಿ ಚಕ್ರ, ಕೆಳಭಾಗದ ಎಡಗೈಯಲ್ಲಿ ಅನ್ನಪಾತ್ರೆ, ಬಲಗೈಯಲ್ಲಿ ಸೌಟು ಹಿಡಿದುಕೊಂಡು ಅನ್ನಪೂರ್ಣೇಶ್ವರಿಯಾಗಿ ವಿಜೃಂಭಿಸಿಕೊಂಡಿದ್ದಾಳೆ. ಸಂಸ್ಥಾಪಕ ಮೊಕ್ತೇಸರರಾದ ಜಯರಾಮ ಹೆಗ್ಗಡೆಯವರ ಅಗ್ರಜ ರಘುರಾಮ ಹೆಗ್ಗಡೆಯವರು ಇಲ್ಲಿಯ ಮೇಲ್ವಿಚಾರಣೆಗಳನ್ನು ನೋಡಿಕೊಳ್ಳುತ್ತಿದ್ದಾರೆ. ಅನ್ನಪೂರ್ಣೇಶ್ವರಿ ತಾಯಿ ಪರಮೇಶ್ವರಿ ಅನ್ನಪೂರ್ಣೇಶ್ವರಿ ತಾಯಿ ಪರಮೇಶ್ವರಿ ಹೊಸನಾಡಿನ ಜಗದೀಶ್ವರಿ ಹೊಸನಾಡಿನ ಜಗದೀಶ್ವರಿ ಅನ್ನಪೂರ್ಣೇಶ್ವರಿ ತಾಯಿ ಪರಮೇಶ್ವರಿ. ಬಡಜನ ಸಿರಿ ಜನರೆಲ್ಲರ ಪೊರೆಯುವ ಭಕ್ತರ ಕ್ಷಾಮಣಿ ಮಾತೆ ಬಡಜನ ಸಿರಿ ಜನರೆಲ್ಲರ ಪೊರೆಯುವ ಭಕ್ತರ ಕ್ಷಾಮಣಿ ಮಾತೆ ಸುಜನರ ಸಲಹುವ ಕುಜನರ ಮುರಿಯುವ ಸುಜನರ ಸಲಹುವ ಕುಜನರ ಮುರಿಯುವ ದೇವಿ ನೀ ಲೋಕವಿಖ್ಯಾತೆ ದೇವಿ ನೀ ಲೋಕವಿಖ್ಯಾತೆ ಅನ್ನಪೂರ್ಣೇಶ್ವರಿ ತಾಯಿ ಪರಮೇಶ್ವರಿ ಹೊಸನಾಡಿನ ಜಗದೀಶ್ವರಿ ಹೊಸನಾಡಿನ ಜಗದೀಶ್ವರಿ ಅನ್ನಪೂರ್ಣೇಶ್ವರಿ ತಾಯಿ ಪರಮೇಶ್ವರಿ. ಮಂಗಳಾಪುರದ ಮಂಗಳಾದೇವಿಯ ದಸರಾ. ಕರ್ನಾಟಕದ ಮಂಗಳೂರು ಜಿಲ್ಲೆಗೆ ಮೊದಲು ಮಂಗಳಾಪುರ ಎಂಬ ಹೆಸರಿದ್ದು ನಂತರ ಮಂಗಳೂರು ಎಂಬ ಹೆಸರು ರೂಢಿಯಾಯಿತು. ಮಂಗಳಾಪುರ ಹೆಸರು ಬರಲು ಕಾರಣೀಭೂತಳಾದ ಮಂಗಳಾದೇವಿ ಇಲ್ಲಿಯ ಅಧಿದೇವತೆ. ಪ್ರಸನ್ನ ವದನಾರವಿಂದದಿಂದ ಶೋಭಿಸುವ ಶ್ರೀ ಮಂಗಳಾದೇವಿಯ ಅಲಂಕಾರ ಮೂರ್ತಿ. ಎದುರಿಗೆ ಆಕೆಯ ವಾಹನವಾದ ಸಿಂಹರಾಜ. ಇಲ್ಲಿ ಮೊದಲ ಅಕ್ಷರಾಭ್ಯಾಸವನ್ನು ಮಾಡುವ ಮಕ್ಕಳಿಗೆ ಶ್ರೀ ಸರಸ್ವತೀ ದೇವಿಯನ್ನು ಅರ್ಚಿಸಿ ವಿದ್ಯಾಕ್ಷರ ಪೂಜೆ ಮಾಡಿಸಲಾಗುತ್ತದೆ. ಆಕರ್ಷಕವಾದ
56 ಅಡಿ ಎತ್ತರದ ಧ್ವಜಸ್ತಂಭ. ದೇವಾಲಯದ ಗರ್ಭಗುಡಿಯ ಎದುರಿನಲ್ಲಿ ಪ್ರಧಾನ ಬಲಿಪೀಠ. ಮಂಗಳಾಪುರವಾಸಿ ಗಣಪ ನಿನ್ನನ್ನೇ ಸ್ತುತಿ ಮಾಡುವೆ. ಶಂಕರನು ತಂದೆಯು, ಮಂಗಳೆಯು ತಾಯಿಯು, ಷಣ್ಮುಖನೆ ಸೋದರನು ನಿನಗೆ. ನೀಯಮಗೆ ತಂದೆಯು, ನೀಯಮಗೆ ಸರ್ವವು, ಮಂಗಳವು ನೀ ತಾನೆ ನಮಗೆ. ಮಂಗಳಾಪುರವಾಸಿ ಗಣಪ. ಮಂಗಳಾಪುರದ ಮಂಗಳಾದೇವಿಗೆ ಮಧ್ಯಾಹ್ನದ ಮಹಾಪೂಜೆ. ಏನು ಸೊಬಗಮ್ಮ, ಏನು ಚೆಲುವಮ್ಮ ಶ್ರೀ ಮಂಗಳಾಂಬಿಕೆ. ಏನು ಸೊಬಗಮ್ಮ, ಏನು ಚೆಲುವಮ್ಮ ಶ್ರೀ ಮಂಗಳಾಂಬಿಕೆ. ನಾಡಿಯೊಳ್ ಎದೆ ಮಿಡಿತದೊಳ್, ನಾದದೊಳ್ ಸಂಗೀತದೊಳ್, ಗೀತೆಯೊಳ್ ಸಂದೇಶದೊಳ್, ದೇಶದೊಳ್ ಆವೇಶದೊಳ್, ಶರಧಿ ತನುಜೆ ಮಂಗಳಾಂಬೆ. ಏನು ಸೊಬಗಮ್ಮ, ಏನು ಚೆಲುವಮ್ಮ ಶ್ರೀ ಮಂಗಳಾಂಬಿಕೆ. ಪರಮ ಪಾವನೆ ಮಂಗಳೇ ಚಂದ ತೇರಿನಲ್ಲಿ ಬರುತ್ತಾಳೆ. ಜಾತಿ ವಯಸ್ಸಿನ ಭೇದವಿಲ್ಲದೆ ಭಕ್ತ ಜನ ಬರುತ್ತಾರೆ. ಒಂಬತ್ತು ದಿನಗಳ ಪೂಜೆ ಸೇರಿಸಿ ಒಲಿದು ಬರುವಳು ತಾಯೇ. ತಳಿರು ತೋರಣ ಡೋಲು ನರ್ತನ ಸವಿದು ಮೆರೆವಳು ತಾಯೇ. ಮಂತ್ರ ಘೋಷವು ಮೊಳಗಿತು, ಕರುಣಾಮಯಿಯಾದ ಶ್ರೀದೇವಿ ಉತ್ಸವಕ್ಕಾಗಿ ಪ್ರದಕ್ಷಿಣೆ ಬರುವ ಸುಂದರ ದೃಶ್ಯ. ತಂತ್ರಿಗಳಿಂದ ತಂತ್ರ ಆಗಮಶಾಸ್ತ್ರ ಪ್ರಕಾರ ವಿಧಿ ವಿಧಾನಗಳನ್ನು ಪೂರೈಸುತ್ತಿದ್ದಾರೆ. ಶ್ರೀದೇವಿಯ ಉತ್ಸವ ಮೂರ್ತಿಯ ದರ್ಶನ ನಡೆಯುತ್ತಿದೆ. ಶ್ರೀದೇವಿ ಭಕ್ತರ ಜಯಘೋಷದೊಂದಿಗೆ ರಥ ಏರುವುದು. ಭಕ್ತಾದಿಗಳೆಲ್ಲ ಶ್ರೀ ಮಂಗಳಾದೇವಿಗೆ ಜಯಘೋಷ ಮಾಡಿ ಸುರಿದ ಮಳೆಯನ್ನೂ ಲೆಕ್ಕಿಸದೆ ರಥ ಎಳೆದರು. ಸುಮಾರು ವಿವಿಧ ಧಾರ್ಮಿಕ ಪ್ರಾತ್ಯಕ್ಷಿತೆಗಳನ್ನು ಹೊಂದಿದ 10ಕ್ಕಿಂತಲೂ ಹೆಚ್ಚು ಸ್ತಬ್ಧ ಚಿತ್ರಗಳು ಪಾಲ್ಗೊಂಡು ಮಳೆಯಲ್ಲಿ ನೆನೆಯುತ್ತಿರುವ ಭಕ್ತಾದಿಗಳನ್ನು ರಂಜಿಸಿದವು. ನಮಃ ಶಿವಾಯ ನಮಃ ಶಿವಾಯ ಓಂ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ಓಂ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ಓಂ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ಓಂ ನಮಃ ಶಿವಾಯ
ಹರ ಹರ ಶಿವ ಶಿವ ಶಂಭೋ ಶಂಕರ ನಂಜುಂಡೇಶನ ಶರಣು ಹರ ಓಂ ನಮ ಶಿವಾಯ ಶಿವ ಶಿವ ಹರ ಹರ ಹೇಮಕೂಟದರ ವಿರೂಪಾಕ್ಷನೇ ಶರಣು ಶಿವ